ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ಅಂದ್ರೆ ಕಟ್ಟಿಂಗ್ ಬಗ್ಗೆನ ಒಂದು 3 ವಿಡಿಯೋ ಹಾಕೀನಿ. ಆ 3 ವಿಡಿಯೋ ನೋಡ್ರೆ ನಿಮ್ಗೆ ಕಟ್ಟಿಂಗ ಕ್ಲಿಯರ್ ಆಗಿ ತಿಳಿತೈತಿ. ಅರ್ಧಂಬರ್ಧ ನೋಡಲ್ಲ, ಪೂರ್ತಿಯಾಗಿ ವಿಡಿಯೋ ನೋಡ್ರೆ ಗೊತ್ತಾಕತಿ. ಇನ್ನೇನೈತಿಲ್ಲ ಕಟ್ಟಿಂಗ್ ಆಮೇಲೆ ಸ್ಟಿಚಿಂಗ್ ಬಗ್ಗೆ ನಾನು ವಿಡಿಯೋ ಹಾಕೋತ ಹೋಗ್ತೀನಿ. ಇನ್ಕಾಸ್ತಕ ವಿಡಿಯೋ ಹಾಕೋಕ್ಕೆ ನನಗೂ ಟೈಮ್ ಇರ್ತಿದ್ದಿಲ್ಲ. ಜಾಸ್ತಿ ಬ್ಲೌಸ್ಗಳು ಆಮೇಲೆ ಕ್ಲಾಸಿಗೆ ಜಾಸ್ತಿ ಜನ ಬಂದ್ರೆ ಅನ್ನೋ ಕಾರಣಕ್ಕೆ ನನಗೂ ಜರ ಟೈಮ ಸಿಕ್ಕಿದ್ದಿಲ್ಲ. ಹಾಗಾಗಿ ಇನ್ನೇನಂತಲೇ ಡೈಲಿ ವಿಡಿಯೋ ಹಾಕೋತ ಹೋಗ್ತೀನಿ. ಸಪೋರ್ಟ್ ಮಾಡಿರಿ. ಆಮೇಲೆ ಜಾಸ್ತಿ ವಿಡಿಯೋಗಳನ್ನ ಎಲ್ಲರೂ ಶೇರ್ ಮಾಡಿರಿ ಅಂತ. ಯಾರಾದರೂ ಮೊದಲ ಸಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈಗ ಏನಂತ ಫಸ್ಟಿಗೆ ಅಂದ್ರೆ 3 ವಿಡಿಯೋಗಳನ್ನ ಹಾಕೀನಿ. ಸ್ಲೀವ್ಸ್ ಕಟ್ಟಿಂಗ್ ಬೇರೆ ಹಾಕೀನಿ, ಬ್ಯಾಕ ಫ್ರಂಟ ಅಂದ್ರೆ 3 ವಿಡಿಯೋ ಡೈಲಿ ಒಂದು ವಿಡಿಯೋ ಹಾಕ್ತೀನಿ. ನಿಮ್ಗೆ ಎಷ್ಟು ಅರ್ಥ ಆಕೈತೆ ನೋಡಿರಿ. ಅರ್ಥ ಆಗದೆ ಇರೋದನ್ನ ಕಮೆಂಟ್ ಹಾಕಿ. ಆಮೇಲೆ ನಿಮ್ಗೆ ಪೂರ್ತಿ ಇನ್ನೂ ಅರ್ಥ ಆಗೋ ರೀತಿ ನಾನು ತಿಳಿಸ್ತೀನಿ. ಇವಾಗ ಬರೀ ಸ್ಲೀವ್ಸ್ ಕಟ್ಟಿಂಗ್ ವಿಡಿಯೋನ ನೋಡ್ಕೊಂಬರೋಣ. ಮೊದಲಿಗೆ ನಾವು ಇಲ್ಲಿ ಸ್ಲೀವ್ಸ್ ಕಟ್ ಮಾಡತ್ತೇವೆ. ಅಂದರೆ ಇದು ಅಸ್ತ್ರ ಬ್ಲೌಸ್ ಅಂದ್ರೆ ಲೈನಿಂಗ್ ಬ್ಲೌಸು. ಲೆಂತ್ 8 ಇಂಚ್ ಐತಿ. ಅದರಲ್ಲಿ 1 ಇಂಚ್ ಕೂಡಿಸಿ ನಾವು 9 ಇಂಚ್ ಇಟ್ಟೀನಿ. ಏನಕ್ಕೆ 9 ಇಂಚ್ 1 ಇಂಚ್ ಎಕ್ಸ್ಟ್ರಾ ತೊಗೊಂಡೇನಂದ್ರೆ ಅರ್ಧ ಇಂಚ ಶೋಲ್ಡ್ರ್ ಜಾಯಿಂಟ್ ಅದು ಹತ್ತಿರ ಹೋಗುತ್ತೆ ಸ್ಲೀವ್ಸ್ ಜಾಯಿಂಟ್ ಮಾಡುವಾಗ. ಆಮೇಲೆ ಇನ್ನು ಅರ್ಧ ಇಂಚ ಮಡಿಚೋಲದ್ರೊಳಗೆ ಹೋಗತಿ. ಹಾಗಾಗಿ 1 ಇಂಚ್ ಅನ್ನೋದು ಎಕ್ಸ್ಟ್ರಾ ತೊಗೊಂಡೇನಂದ್ರೆ 8 ಇತ್ತು, 9 ಇಟ್ಟೇನೆ. 9 ಇಟ್ಟ ಒಂದು ಲೈನ್ ಹೊಡೆದ. ಇವಾಗ ಇವರಿಗೆ ಸ್ಲೀವ್ಸ್ 10 ಇಂಚ ಅಗಲಕ್ಕೆ ಇಟ್ಟೇನೆ. ಅಂದ್ರೆ ಅವರ ಬಗಲಿಟ್ಟಿಟ್ಟೆ ಅಂದ್ರೆ 6 ಇಂಚ್ ಇಟ್ಟೇನೆ. ಅದರಲ್ಲಿ 4 ಇಂಚ್ ಕೂಡಿಸಿ 10 ಇಂಚ್ ಅನ್ನೋದನ್ನು ಇವ್ರದ ಉದ್ದಳ ಅಂದ್ರೆ ಅಗಲ ಇಟ್ಟೇನಿ. ಇವಾಗ 2.5 ಇಂಚ ಶೇಪ್ ಕೊಡೋಕೆ 2.5 ಇಂಚ್ ಒಂದು ಮಾರ್ಕ್ ಹಾಕಿ ಅಲ್ಲಿಂದ ನಾನು 2 ಇಂಚ ಮ್ಯಾಲೆ ತೊಗೊಳ್ಳೋದು. ಅಂದ್ರೆ ಇದು ಮಾರ್ಜಿನ್ ಹಾಕತಿ. ಅಲ್ಲಿಂದ ಅಲ್ಲಿ ಸ್ಟ್ರೇಟ್ ಒಂದು ಲೈನ್ ಇಳದ ಇಲ್ಲಿ 1.5 ಒಂದು ಮಾರ್ಕ್ ಹಾಕಿ ಶೇಪ್ ಕೊಡ್ಬೇಕು ನೋಡಿ. ಈ ರೀತಿ ತೋಳಿಗೆ ಶೇಪ್ ಕೊಡಬೇಕು. ಒಂದು ಫ್ರಂಟ್ ಶೇಪು, ಇದು ಬ್ಯಾಕ್ ಶೇಪು. ಅರ್ಧ ಇಂಚ್ ಬ್ಯಾಕಿಗೆ ಫ್ರಂಟಿಗೆ ಅರ್ಧ ಇಂಚಷ್ಟು ಡಿಫ್ರೆನ್ಸ್ ಇರಬೇಕು. ಇಲ್ಲಿ 1.5 ಇಂಚಷ್ಟು ಮಾರ್ಕ್ ಹಾಕಿ ಅದನ್ನು ಶೇಪ್ ಕೊಡ್ಬೇಕು ಅಲ್ಲಿ ತೋಳಿಗೆ. ಅಂದ್ರೆ ಇದು ಸ್ಲೀವ್ಸ್ ರೌಂಡಿಗೆ 1.5 ಇಂಚ್ ಮಾರ್ಕ್ ಹಾಕಿ ಶೇಪ್ ಕೊಟ್ಟು ಅದನ್ನು ಎಕ್ಸ್ಟ್ರಾ ಬಟ್ಟೆ ಅನ್ನೋದನ್ನು ಕಟ್ ಮಾಡ್ಕೊಂಡ್ಬಿಡೋಣ. ಇವತ್ತಿಗೆ ಇದು ತೋಳು ಕಟ್ ಮಾಡಿರೋದು ವಿಡಿಯೋ. ನಾಳೆ ಏನತ್ಲೆ ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ವಿಡಿಯೋ ಹಾಕ್ತಾನೆ. ಈಗೇನು ಅರ್ಧ ಇಂಚ್ ಇತ್ತಲ್ಲ ಅದನ್ನು ಶೇಪ್ ಕೊಡ್ಬೇಕು ನೋಡಿ. ಪ್ರತಿಯೊಂದು ವಿಡಿಯೋನು ನೀಟಾಗಿ ನೋಡ್ಕೊಂಡ್ರೆ ಅರ್ಥ ಆಕತಿ. ಅರ್ಧಂಬರ್ಧ ನೋಡ್ರೆ ಅರ್ಥ ಆಗಲ್ಲ. ಸ್ಟಾರ್ಟಿಂಗ್ ಎಂಡ್ವರೆಗೂ ಬಿಡ್ದ ನೀಟಾಗಿ ನೋಡ್ರೆ ಎಲ್ಲ ತಿಳಿತೈತಿ. ಹೆಂಗೆ ಕಟ್ ಮಾಡೀವಿ, ಎಷ್ಟು ತೊಗೊಂಡಿವಿ ಅನ್ನೋದು.